ಸರ್ ಏನಿಲ್ಲ, ಸುಮಾರು 16 ವರ್ಷಗಳಿಂದ ನಾವು ಟೊಮಾಟೊ ಮಾರ್ಕೆಟು ಜಾಗದ ಸಮಸ್ಯೆ ಕೇಳ್ತೇವೆ. ಒಂದು ನಿಮಿಷ ಹೇಳ್ಬಿಡ್ತೀವಿ. APMC ನಾವು ಮಾಡ್ತಾ ಇರೋದು ಯಾವುದಕ್ಕೆ? ಈಗ ಕ್ಯಾಬಿನೆಟ್ ಗೊತ್ತಾಯ್ತಾ? ಈಗ ನೆಕ್ಸ್ಟ್ ಕಳಿಸ್ಕೊಡ್ತೀವಿ ಸರ್. ಈಗ APMCಗೆ ಎಷ್ಟು 100 ಎಕರೆ ಅಲ್ಲ ಅದು? ಈಗ 100 ಹೇಳಿದ್ದಾರೆ ಸರ್, 60 ಎಕರೆ ರೆಡಿ ಇದೆ, ಮಾಡ್ಬಿಡಿ ಅಂತ ಹೇಳಿದ್ದೆ. ಆದಷ್ಟು ನಾನು ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ನಾವೇನೇ ಜಾಗ ಗುರುತಿಸಿ, ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆದಮೇಲೆ ಅನಿಲು, ನಜೀರಣ್ಣ, ಮಂಜು ಕೋಲಾರದಲ್ಲಿ ಕಂಪಲ್ಸರಿ ಆಗಲೇಬೇಕು ಅಂತೇಳಿ DC ಅವ್ರಿಗೆ ಆಲ್ರೆಡಿ ಇನ್ಸಿಸ್ಟ್ ಮಾಡಿದ್ದೀನಿ, ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. 100 ಎಕರೆ ಕೊಡಬೇಕು ಅಂತ. 60 ಎಕರೆ ರೆಡಿ ಐತೆ, 60 ಎಕರೆ ಕೊಟ್ಟು ನಾವು ಕೆಲಸನ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡಿ ಅದು 100 ಎಕರೆ ಮಾಡಿಕೊಟ್ಬಿಡಿ. ಮತ್ತೆ ದುಡ್ಡು ನಾವು ಕೊಡ್ತಾ ಇದೀವಲ್ಲ APMC ಕ್ಯಾಬಿನೆಟ್ಗೆ. ಅಲ್ಲ, ಈಗ ಕ್ಯಾಬಿನೆಟ್ಗೆ ಈ ಸರಿ ಗೊತ್ತಾಯ್ತೋ ಇಲ್ಲ? ಅದು ನಾನು ಇದು ಮೊನ್ನೆಗೆ ಹಾಕಕ್ಕೆ ಹೇಳಿದೆ. ಇಲ್ಲ ಐ ಥಿಂಕ್ ಪ್ರಿಪೇರ್ಡ್ ದಿಸ್ ಥಿಂಗ್ ಫಾರ್ ದಿಸ್ ಕ್ಯಾಬಿನೆಟ್. ರೈತರದು ಸಮಸ್ಯೆನ ಮನೆ ಜಿಲ್ಲಾಧಿಕಾರಿಗಳು ಮಾಡ್ತಾ ಇರ್ತಾರೆ. ಆದರೆ ನಿಮ್ಮ ಸಮ್ಮುಖದಲ್ಲಿ ಒಂದು 6 ತಿಂಗಳಿಗೆ ಒಂದ್ಸರಿ ಯಾರು ರೈತರ ಸಮಸ್ಯೆ ಇದು ಮಾಡಬೇಕು. ಮತ್ತೆ ಈ P ನಂಬರು ದುರಸ್ತಿ ಅನ್ನೋದು ಒಂದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದನ್ನಲ್ಲಿ ಸ್ವಲ್ಪ ಅವ್ಯವಸ್ಥೆ ಇದೆ. ನಮ್ಮ DC ಸಾಹೇಬರು ಪ್ರತಿ ವಾರನೂ ಅದನ್ನ ಸಭೆ ಕರ್ಕೊಂಡು ಇದು ಮಾಡ್ತಾ ಇದ್ದಾರೆ. ಈಗ ಒಂದು ಹೇಳ್ತೀನಿ ಕೇಳಿ, ಇನ್ನು 1.25 ವರ್ಷನೋ 1.5 ವರ್ಷನೋ DC ಇದು ರಿಟೈರ್ಮೆಂಟು. ಆ ರಿಟೈರ್ಮೆಂಟ್ ಇಲ್ಲೇ ಆಯ್ತಾರೆ. ಅದೊಂದು ಇನ್ನು ಲಾಸ್ಟ್ ಕಸನ್ನು ಈಗ ಕಂದಾಯ ಮತ್ತು ಸರ್ವೆ ಇಲಾಖೆಯಲ್ಲಿ ಅತಿ ಹೆಚ್ಚಾಗಿ ಲೋಕಾಪ್ರತಿಗೆ ನಮ್ಮ ಸಾಹೇಬ್ರಿಗೂ ಗೊತ್ತಿರೋ ವಿಚಾರನೆ. ಭೂ ಪರಿವರ್ತನೆಗಾಗಿ 25,000 ಆಗಿದಾಗ ಅದು ಒಂದು ಪ್ರಕರಣ ಆಯಿತು. ಆಮೇಲೆ ಮುಳುಬಾಗಿಲಲ್ಲಿ ADRL ವಿಚಾರವಾಗಿ ಅದು ಏನಲ್ಲ 2 ಲಕ್ಷ ತೊಗೊಂಡಿದ್ದಾರೆ ಅಂತೇಳಿ ಇದು ಮಾಡಿದ್ರು. ಅಂದರೆ ಯಾರೋ ಒಬ್ಬರು ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ಖಾಲಿ ಮಾಡ್ತಾರೆ, ಭಯ ಬೀಳ್ತಾರೆ. ನಾನು ಮಾತಾಡ್ತೀನಿ DC ಹತ್ರ.